Hello friends, welcome to Dhatri Commerce Classes. ಈ ವಿಡಿಯೋದಲ್ಲಿ ನಾನು 12 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವೆಶ್ಚನ್ ಸೆಕೆಂಡ್ PUC ಅಕೌಂಟೆನ್ಸಿ ಕೇಳೋದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡೋಕ್ಕೆ ಹೇಳ್ತಾರೆ. ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎಕ್ಸಾಂಪಲ್ಗೆ ಒಂದು ಕ್ವೆಶ್ಚನ್ ತೊಗೊಂಡಿದ್ದೀನಿ. ಫಾಲೋಯಿಂಗ್ ಆರ್ ದ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಆಫ್ ಗಣೇಶ್ ಎಜುಕೇಷನ್ ಟ್ರಸ್ಟ್ ಉಡುಪಿ ಲಿಮಿಟೆಡ್. ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ 2014 ಲೈಬ್ರಿಟೀಸ್ ಮತ್ತು ಅಸೆಟ್ಸ್ ಸೈಡ್ ಕೊಟ್ಟಿದ್ದಾರೆ, ಮತ್ತು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಫಾರ್ ದ ಇಯರ್ 31st March 2015 ಕೊಟ್ಟಿದ್ದಾರೆ. ಈ ಎರಡು ಅಕೌಂಟ್ ಕೊಟ್ಬಿಟ್ಟು ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿರ್ತಾರೆ. ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ 5000 ಕೊಟ್ಟಿದ್ದಾರೆ, ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ 5000 ಕೊಟ್ಟಿದ್ದಾರೆ. ಔಟ್ಸ್ಟ್ಯಾಂಡಿಂಗ್ ಇರೋದು 5000, ರಿಸೀವ್ಡ್ ಇನ್ ಅಡ್ವಾನ್ಸ್ 5000 ಕೊಟ್ಟಿದ್ದಾರೆ. ಸಬ್ಸ್ಕ್ರಿಪ್ಷನ್ ಸ್ಯಾಲ್ರಿ ಪ್ರಿಪೇಯ್ಡ್ 2500 ಆಗಿದೆ. ಕ್ಯಾಪಿಟಲೈಸ್ 50% ಆಫ್ ಎಂಟ್ರೆನ್ಸ್ ಫೀಸ್ ಆ್ಯಂಡ್ 100% ಆಫ್ ಡೊನೇಷನ್. ಡಿಪ್ರೆಸಿಯೇಷನ್ ಬಿಲ್ಡಿಂಗ್ ಬೈ 10% ಕೊಟ್ಟಿದ್ದಾರೆ. We need to prepare income and expenditure account for the year ending 31st March 2015 ಮತ್ತು ಬ್ಯಾಲೆನ್ಸ್ ಶೀಟ್ ಆಸ್ on 31st March 2015. ಫಸ್ಟ್ ನಾವು ಪ್ರಿಪೇರ್ ಮಾಡಬೇಕಾಗಿರೋದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st March 2015. ನಮಗೆ 4 ಕಾಲಮ್ ಬೇಕಾಗುತ್ತೆ. ಎಕ್ಸ್ಪೆಂಡಿಚರ್ ಅಮೌಂಟ್ ಮತ್ತು ಇನ್ಕಮ್ ಅಮೌಂಟ್ ಕೊಟ್ಟಿರೋದ್ರಲ್ಲಿ ನಮಗೆ ಯಾವುದ್ಯಾವುದು ಎಕ್ಸ್ಪೆಂಡಿಚರ್ ಯಾವುದ್ಯಾವುದು ಇನ್ಕಮ್ ಅಂತ ಗೊತ್ತಾದರೆ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟಲ್ಲಿ ನಾವು ಈಸಿಯಾಗಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನ ಪ್ರಿಪೇರ್ ಮಾಡ್ಬೋದು. ಇಲ್ಲಿ ನಾವು ತೊಗೊಂಡಿರೋದು ಆಫೀಸ್ ಎಕ್ಸ್ಪೆನ್ಸಸ್ ಈಸ್ ಎ ಎಕ್ಸ್ಪೆಂಡಿಚರ್ 17,000. ಪೋಸ್ಟೇಜ್ ಎಕ್ಸ್ಪೆನ್ಸಸ್ ಆಗುತ್ತೆ 100. ಇಲ್ಲಿ ನಮಗೆ ಪೇಮೆಂಟ್ ಸೈಡಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದರೆ ಆಫೀಸ್ ಎಕ್ಸ್ಪೆನ್ಸ್, ಪೋಸ್ಟೇಜ್, ಪ್ರಿಂಟಿಂಗ್, ಸ್ಯಾಲರಿ, ಪರ್ಚೇಸ್ ಆಫ್ ಬುಕ್, ಬ್ಯಾಂಕ್ ಲೋನ್, ನ್ಯೂಸ್ ಪೇಪರ್, ಇದನ್ನೆಲ್ಲ ಎಕ್ಸ್ಪೆನ್ಸಸ್ನೆಲ್ಲ ಎಕ್ಸ್ಪೆಂಡಿಚರ್ ಸೈಡಲ್ಲಿ ರಿಪೋರ್ಟ್ ಮಾಡ್ಕೊಬೇಕಾಗುತ್ತೆ. ಆಫೀಸ್ ಎಕ್ಸ್ಪೆನ್ಸಸ್, ಪೋಸ್ಟೇಜ್ 100 rupees, ಪ್ರಿಂಟಿಂಗ್ 500, ಸ್ಯಾಲ್ರಿ 22,500, ನ್ಯೂಸ್ ಪೇಪರ್ 600. ಮತ್ತು ಬಿಲ್ಡಿಂಗ್ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರಲ್ಲ, ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಎಷ್ಟು ಕೊಟ್ಟಿದ್ದಾರೆ, ಡಿಪ್ರಿಸಿಯೇಷನ್ 10% ಕೊಟ್ಟಿದ್ದಾರೆ. ಬಿಲ್ಡಿಂಗ್ ಕೊಟ್ಟಿರೋ ಅಮೌಂಟ್ನ 10% ಅಂದರೆ 70,000ಗೆ 10% ಅಂದರೆ 7,000 ಡಿಪ್ರಿಸಿಯೇಷನ್ನ ಎಕ್ಸ್ಪೆನ್ಸಸ್ ಸೈಡಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಟೋಟಲ್ ಎಕ್ಸ್ಪೆನ್ಸಸ್ ನಮಗೆ 47,700 ಆಗುತ್ತೆ. ಇನ್ಕಮ್ ಸೈಡಿಗೆ ಬಂದರೆ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಎಷ್ಟು 5,000 ಇಂಟು 10 ಅಂದರೆ 50,000. ಎಂಟ್ರೆನ್ಸ್ ಫೀಸ್ 4,000. ಎಂಟ್ರೆನ್ಸ್ ಫೀಸ್ ಇಲ್ಲಿ ಕೊಟ್ಟಿದ್ದಾರಲ್ಲ 50% ಎಂಟ್ರೆನ್ಸ್ ಫೀಸ್ ಆ್ಯಂಡ್ 100% ಡೆಡ್ ಡೊನೇಷನ್ ಅಂತ ಕೊಟ್ಟಿದ್ದಾರೆ. 50% ಅಂದರೆ 4,000. ಇಂಟ್ರೆಸ್ಟು 5,000 ಇಂಟ್ರೆಸ್ಟ್ ರಿಸೀವ್ಡ್. ಟೋಟಲ್ ಬಂದು 59,000 ಆಗುತ್ತೆ. ಉಳಿದಿದ್ದು ಎಕ್ಸೆಸ್ ಆಫ್ ಇನ್ಕಮ್ ಅಂತ ತೊಗೊತೀವಿ 11,300. ಇದಿಷ್ಟು ಪ್ರಿಪೇರ್ ಮಾಡಿದ್ರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ನಾವು ಪ್ರಿಪೇರ್ ಮಾಡಬೇಕಾಗಿರೋದು ಬ್ಯಾಲೆನ್ಸ್ ಶೀಟ್ ಆಫ್ ಗಣೇಶ್ ಎಜುಕೇಷನ್ ಟ್ರಸ್ಟ್ ಆಸ್ ಆನ್ 31st March 2015. ಲೈಬಿಲಿಟೀಸ್ ಅಮೌಂಟ್ ಮತ್ತು ಅಸೆಟ್ಸ್ ಅಮೌಂಟ್ನ ಹಾಕ್ಕೊಬೇಕು. ಲೈಬಿಲಿಟಿ ಸೈಡಲ್ಲಿ ಬಂದರೆ ಬ್ಯಾಂಕ್ ಲೋನ್ ಎಷ್ಟು ಕೊಟ್ಟಿದ್ದಾರೆ 30,000 ಕೊಟ್ಟಿದ್ದಾರೆ. ಕ್ಯಾಪಿಟಲ್ 1,20,000 ಕೊಟ್ಟಿದ್ದಾರೆ. ಪ್ಲಸ್ ಡೊನೇಷನ್ ಮತ್ತು ಎಂಟ್ರೆನ್ಸ್ ಫೀಸ್ನ ಇನ್ಕ್ಲೂಡ್ ಮಾಡಬೇಕು 16,000. ಎಕ್ಸೆಸ್ ಆಫ್ ಇನ್ಕಮ್ ಅಂತ ಇಲ್ಲೇನು ಬಂದಿದೆ 2 ಎಕ್ಸೆಸ್ ಆಫ್ ಇನ್ಕಮ್, ಇದನ್ನ ಬ್ಯಾಲೆನ್ಸ್ ಶೀಟಲ್ಲಿ ಕ್ರೆಡಿಟ್ ಸೈಡಲ್ಲಿ ತೋರಿಸ್ಬೇಕು 11,300. ಇದಿಷ್ಟನ್ನು ಟೋಟಲ್ ಮಾಡಿದ್ರೆ 1,47,300 ಕ್ಯಾಪಿಟಲ್ ಅಕೌಂಟ್ ಆಗುತ್ತೆ. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸಾಗಿ ನಾವು ಎಷ್ಟು ರಿಸೀವ್ ಮಾಡಿದ್ದೀವಿ 5,000 ರಿಸೀವ್ ಮಾಡಿದ್ದೀವಿ. ಇದನ್ನು ಲೈಬಿಲಿಟಿ ಸೈಡಲ್ಲಿ ತೊಗೊಬೇಕಾಗುತ್ತೆ. ಅಸೆಟ್ ಸೈಡಲ್ಲಿ ಬಂದರೆ ಫರ್ನಿಚರ್ಸ್ 25,000, ಬಿಲ್ಡಿಂಗ್ 63,000, ಸ್ಪೋರ್ಟ್ಸ್ ಮೆಟೀರಿಯಲ್ 20,000, ಲೈಬ್ರರಿ ಬುಕ್ಸ್ 40,000, ಕ್ಯಾಶ್ ಇನ್ ಹ್ಯಾಂಡ್ 26,800. ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ನ ಕ್ರೆಡಿಟ್ ಸೈಡ್ ಅಂದರೆ ಲೈಬಿಲಿಟಿ ಸೈಡಲ್ಲಿ ತೊಗೊಂಡ್ರೆ ಔಟ್ಸ್ಟ್ಯಾಂಡಿಂಗ್ ಏನಿದೆ ಅದನ್ನ ಅಸೆಟ್ ಸೈಡಲ್ಲಿ ತೊಗೊತೀವಿ 5,000. ಸ್ಯಾಲ್ರಿ ಪ್ರೀಪೇಯ್ಡ್ 2,500. ಟೋಟಲ್ ಮಾಡಿದ್ರೆ ಅಸೆಟ್ಸ್ ಮತ್ತು ಲೈಬಿಲಿಟಿ ಸೈಡಲ್ಲಿ ಟೋಟಲ್ ಟ್ಯಾಲಿ ಆಗಬೇಕು 1,82,300, 1,82,300. ತುಂಬ ಈಸಿಯಾಗಿ 12 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಈ ಕ್ವೆಶನ್ನ ಕಂಪಲ್ಸರಿ ಅಟೆಂಡ್ ಮಾಡಿ. ಥ್ಯಾಂಕ್ ಯು.